ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಈ ಥರ ರೆಡಿಯಾಗಿದ್ದೀರಿ ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ನಮ್ಮ ಸಿಸ್ಟರ್ದು ಸೀಮಂತ ಇದೆ. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಬನ್ನಿ. ಕಂಗ್ರೆಸ್ ಹೇಳೋಕ್ಕೆ ನನ್ನ ಫ್ರೆಂಡು ಬೊಕ್ಕೆ ಬೇರೆ ತೊಗೊಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವರೆಲ್ಲ 11 ಗಂಟೆಗೆ ಹೇಳಿದರು, ಬಟ್ ಇನ್ನೂ ಮೇಕಪ್ ಬೇರೆ ಮಾಡ್ಕೊಂಡಿರಲಿಲ್ಲ. ಅವರು ಕೂಡ ಲೇಟಾಗಿ ಬಂದರು ಅಂತ ಅನ್ನೋದಕ್ಕೋಸ್ಕರ ಲೇಟಾಗೋಯ್ತು ಅಷ್ಟೇ. ಅವ್ರನ್ನ ಕೂರಿಸಿದ್ದೆ 1:15 ಮೇಲೆ. ನಾವು ಹೋಗಿ ಕಾಯ್ಕೊಂಡು ಕೂತಿದ್ವಿ, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮಿಂಗ್ಸ್ ಒಳಗಡೆ ಕುಣಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಕಾಯ್ಕೊಂಡು ಕೂತಿದ್ವಿ. ಶಾಸ್ತ್ರ ಮಾಡ್ತಿರೋದೆಲ್ಲ ಅವ್ರ ಕಡೆ ಮಾಡ್ತಿದ್ದಾರೆ ಫಸ್ಟು. ಆಮೇಲೆ ನೆಕ್ಸ್ಟ್ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರು ಮಾಡಿಬಿಡ್ಲಿ, ಆಮೇಲೆ ಬೇಕಿದ್ರೆ ನಾವು ಹೋಗ್ಬಿಟ್ಟು ನಮ್ಮ ಕಡೆ ಶಾಸ್ತ್ರ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವ್ರ ಕಡೆ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಫೈನಲಿ ಆರೆ ಎಲ್ಲ ಹಾಕ್ತಿದ್ದಾರೆ. ಸ್ವಲ್ಪ ಹಿಂದೆ ಬನ್ನಿ ನೀವು. ಹಾರ ಹಿಡ್ಕೊಳ್ಳಿ ಬ್ರೋ. ಇಲ್ಲಿ ನೋಡಿ, ಹೆಂಗೆ ಇಬ್ರು ಹಿಡ್ಕೊಳ್ಳಿ. ಇಲ್ಲಿ ನೋಡಿ ಸರ್, ನೋಡಿ ಹೇಗೆ. ನಗಬೇಕು. ಇವಾಗ ನಮ್ಮ ಕಡೆ ಶಾಸ್ತ್ರ ಮಾಡಿಬಿಟ್ಟು ನಾನು ಬಂದೆ. ಅವಳಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಾನು ಶಾಸ್ತ್ರ ಮಾಡೋಕ್ಕೆ ಹೋದಾಗ ತುಂಬ ಅಳ್ತಾಯಿದ್ಲು. ಬಟ್ ನಾವು ಏನಾದರೂ ಹತ್ರೆ ಅವಳು ಅಳೋದು ಕಂಟ್ರೋಲ್ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಕಣ್ಣೀರು ಬಂದ್ರೂ ತಡ್ಕೊಂಡು ಖುಷಿಯಾಗಿ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಬಟ್ ಅವಳು ಅಳ್ತಾನೇ ಇದ್ದಾಳೆ. ಬಟ್ ನಮ್ಮ ಕೈಲಂತೂ ನೋಡೋಕ್ಕೆ ಆಗಲಿಲ್ಲ ಅವಳನ್ನು, ಏನು ಮಾಡೋಕ್ಕಾಗಲ್ಲ. ಬಟ್ ಇವ್ರದ್ದು ಬಂದು ಲವ್ ಮ್ಯಾರೇಜು. ಲವ್ ಮಾಡಿದ್ದಾರೆ ಅಂದ್ಬಿಟ್ಟು ಮಕ್ಕಳನ್ನ ಬಿಡೋಕ್ಕೂ ಆಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳು ನಮಗೆ ಹೆಚ್ಚು. ಅವ್ರು ಏನೇ ಮಾಡಿರ್ಬೋದು, ಬಟ್ 9 ತಿಂಗಳು ಎತ್ತು ಹೊತ್ತು ಸಾಕಿದ್ದಾರೆ ಅಲ್ವಾ. ಸೊ ಖುಷಿಯಿಂದನೇ ಎಲ್ಲನೂ ಮಾಡಿಕೊಟ್ವಿ. ಹಾಗೆ ನಾವು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡೋಣ ಅಂತ ಲೇಟ್ ಆಗಿಬಿಡುತ್ತೆ ಇನ್ನು ಅಂದ್ಬಿಟ್ಟು ಊಟಕ್ಕೆ ಅಂದ್ಬಿಟ್ಟು ಹೊರಟು. ಆಮೇಲೆ ಊಟದಿಂದ ಬಂದು ಮಡ್ಡು ತುಂಬಬೇಕಲ್ವ, ನಮ್ಮ ಕಡೆ ಸೈಡೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮಡ್ಲು ತುಂಬಿಬಿಟ್ಟು ನಮ್ಮ ತವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ತವ್ರ ಮನೆಗೆ ಬರಬೇಕಾದ್ರೆ ಈ ಥರ ಮಡ್ಲು ತುಂಬಿಟ್ಟೇ ನಾವು ಕರ್ಕೊಂಡು ಬರೋದು. ಅದಕ್ಕೋಸ್ಕರ ಮಡ್ಲು ಎಲ್ಲ ತುಂಬಿಟ್ಟು ಅಕ್ಷತೆ ಕಾಳಾಕಿ ಈ ಕಲರ್ ಇದೆ.
ಮಡ್ಲೆಲ್ಲ ತುಂಬಾಯಿತು. ಈ ಥರ ತೊಗೊಂಡು ಹೋಗ್ಬಿಟ್ಟು ತುಂಬಿದ ಗಡಿಗೆ ಮೇಲೆ ಮಡಗ್ತಾರೆ ತವ್ರ ಮನೇಲಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.